ನಮಸ್ಕಾರ. ಸೊ ಇವತ್ತು ನಿಮಗೆ ಪೈ ವ್ಯಾಲ್ಯೂ ಹೆಂಗೆ ಬಂತು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವೇನು ಮಾಡಬೇಕು ಅಂದರೆ ಒಂದೆರಡು ಸರ್ಕಲ್ಸ್ ಡ್ರಾ ಮಾಡ್ಕೊಳ್ಳಿ. ಒಂದು ಸರ್ಕಲ್ 2 ಮೀಟರ್ ಡಯಾಮೀಟರ್ ಒಂದು ಸರ್ಕಲ್ ಹಾಕ್ಕೊಳ್ಳಿ, 3 ಮೀಟರ್ ಡಯಾಮೀಟರ್ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಅದೇ ಥರ ಒಂದು 4 ಮೀಟರ್ ಡಯಾಮೀಟ್ರದೊಂದು ಸರ್ಕಲ್ ಹಾಕ್ಕೊಳ್ಳಿ ಮತ್ತು 5 ಮೀಟ್ರ್ ಡಯಾಮೀಟ್ರದೊಂದು ಸರ್ಕಲ್ ಹಾಕ್ಕೊಳ್ಳಿ. ಸೊ ಈ ಥರ ಒಂದು 4 ಸರ್ಕಲ್ಸ್ ಹಾಕ್ಕೊಳ್ಳಿ. ಆಮೇಲೆ ಇದು ಪ್ರಾಕ್ಟಿಕಲ್ ಎಕ್ಸ್ಪರಿಮೆಂಟ್ ನಿಮ್ಗೆ ಹೇಳ್ತಾ ಇರೋದು. ಸೊ ಒಂದು ದಾರ ತಗೊಳ್ಳಿ. ಒಂದು ದಾರ ತಗೊಂಡು ಏನು ಮಾಡ್ತೀನಿ ನಿಮಿಷ, ಒಂದು ದಾರ ತಗೊಂಡು ಒಂದು ಪಾಯಿಂಟಿಂದ ಎತ್ಕೊಂಡು ಇನ್ನೊಂದು ಪಾಯಿಂಟಿಗೆ ಮೆಷರ್ ಮಾಡಿ. ಎಲ್ಲದನ್ನೂ ಅಷ್ಟೆ, ಇಲ್ಲಿಂದ ತಗೊಂಡು ಹಿಂಗೆ ಮೆಷರ್ ಮಾಡಿ ಎಲ್ಲ ಸರ್ಕಲ್ಗೂ ಮೆಷರ್ ಮಾಡಿದಾದ್ಮೇಲೆ ಇದನ್ನು ಪೆರಿಮೀಟರ್ ಅಂತ ಕರೀತಾರೆ. ವೃತ್ತದ ಸುತ್ತಳತೆ, ಪೆರಿಮೀಟರ್ ಆಫ್ ದಿ ಸರ್ಕಲ್. ಸೊ ದಾರ ತಗೊಂಡು ಮೆಷರ್ ಮಾಡಿದಾದ್ಮೇಲೆ ಅಂತ ಬರ್ಕೊಳ್ಳಿ. ಸೊ ಇವಾಗ ನಾನು ಮಾಡಿದ ಎಕ್ಸ್ಪೆರಿಮೆಂಟ್ ಪ್ರಕಾರ 2 ಸೆಂಟಿಮೀಟರ್ ಡಯಾಮೀಟರ್ ಇರ್ತಕ್ಕಂಥ ಸರ್ಕಲ್ದು ಪೆರಿಮೀಟರ್ ಬಂದ್ಬಿಟ್ಟು 6.28 ಬರುತ್ತೆ. ಇಲ್ಲಿ ಬರ್ಕೊಳ್ಳಿ ಅದನ್ನು, 6.28 ಅದನ್ನು ಬರ್ಕೊಳ್ಳಿ. ಸೊ ಇಲ್ಲಿ 3 ಸೆಂಟಿಮೀಟರ್ ಇರೋ ಸರ್ಕಲ್ದು ಪೆರಿಮೀಟರ್ ಬಂದ್ಬಿಟ್ಟು 9.42 ಬರುತ್ತೆ. ಅದೇ ಥರ 4 ಸೆಂಟಿಮೀಟರ್ ಬಂದ್ಬಿಟ್ಟು 12.57 ಬರುತ್ತೆ. ಅದೇ 5 ಸೆಂಟಿಮೀಟರ್ ಬಂದ್ಬಿಟ್ಟು 15.7 ಬರುತ್ತೆ. ಸೊ ನೀವು ಇದನ್ನು ಇವಾಗ ಏನು ಮಾಡ್ತೀರಾ ಅಂದರೆ ಡಯಾಮೀಟ್ರಿಂದ ಡಿವೈಡ್ ಮಾಡಿ. ಸೊ ಡಯಾಮೀಟ್ರ್ ಎಷ್ಟಿದ್ರದ್ದು 2 ಸೆಂಟಿಮೀಟರ್, ಇದ್ರ ಡಯಾಮೀಟ್ರ್ ಎಷ್ಟು 3 ಸೆಂಟಿಮೀಟರ್, ಇದ್ರ ಡಯಾಮೀಟ್ರ್ ಎಷ್ಟು 4 ಸೆಂಟಿಮೀಟರ್, ಇದ್ರ ಡಯಾಮೀಟ್ರ್ ಎಷ್ಟು 5 ಸೆಂಟಿಮೀಟರ್. ಸೊ ಡಿವೈಡ್ ಮಾಡಿದಾಗ ನಾನು ಆಲ್ರೆಡಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡಿವೈಡ್ ಮಾಡಿದಾಗ 6.28 2 ಇಂದ ಡಿವೈಡ್ ಮಾಡಿದಾಗ ನನಗೆ ಎಷ್ಟು ಬರುತ್ತಪ್ಪ ಅಂದರೆ 3.14 ಬರುತ್ತೆ. 9.42 ಡಿವೈಡೆಡ್ ಬೈ 3 ಮಾಡಿದಾಗ ಸೇಮ್ 3.14 ಬರುತ್ತೆ. ಇದು ಅಷ್ಟೇ 3.142 ಬರುತ್ತೆ. 15.7 ಇಂದ 5 ಇಂದ 15.7ನ ಡಿವೈಡ್ ಮಾಡಿದ್ರೆ ಸೇಮ್ ಅಗೈನ್ 3.14 ಬರುತ್ತೆ. ನೀವು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲ ವ್ಯಾಲ್ಯೂಸೂ ಈಕ್ವಲ್ ಬರ್ತಾ ಇದೆ, ಅಂದರೆ ಕಾನ್ಸ್ಟೆಂಟ್ ಬರ್ತಾ ಇದೆ. ಸೊ ಇದನ್ನು ಈ ಕಾನ್ಸ್ಟೆಂಟ್ ವ್ಯಾಲ್ಯೂನೇ ಏನಂದ್ರು ಪೈ ಅಂತ ಕರೆದ್ರು. ಇದೇನು ಗುರು ನಮಗೆಲ್ಲ 22/7 ಅಂತ ಹೇಳ್ಕೊಟ್ಟವ್ರೆ, ನೀನು ನೋಡಿದ್ರೆ 3.142 ಅಂತಿದ್ದೀರಾ ಅಂತ ಕೇಳಿದ್ರೆ 3.142 ವ್ಯಾಲ್ಯೂ ಏನು ಬರುತ್ತೆ, ಇದನ್ನು ಫ್ರ್ಯಾಕ್ಷನ್ನಿಗೆ ಕನ್ವರ್ಟ್ ಮಾಡಿದ್ರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮಗೆ 22/7 ಬರುತ್ತೆ. 22/7 ಇಸ್ ದ ನಿಯರೆಸ್ಟ್ ವ್ಯಾಲ್ಯೂ ಫಾರ್ 3.142. ಸೊ ಏನಕ್ಕೆ ಪೈ ಏನಕ್ಕೆ ಕೊಟ್ಟರು ಅಂದರೆ ಇದನ್ನು ಕಂಡುಹಿಡಿದಿದ್ದು ಫಸ್ಟ್ ಇದನ್ನು ಕಂಡುಹಿಡಿದಿದ್ದು ಆರ್ಕಿಮಿಡೀಸ್. ಆ್ಯಂಡ್ ಪೈ ಬಂದ್ಬಿಟ್ಟು ಗ್ರೀಕ್ ಆಲ್ಫಾಬೆಟಿಕಲ್ ಲೆಟರ್ ಒಂದು. ಸೊ ನಮಗೆ ಹಿಂಗೆ I-E ಹೆಂಗಿದೆಯೋ ABCD ಹೆಂಗಿದೆಯೋ ಅದು ಅದೇ ಥರ ಗ್ರೀಕಲ್ಲಿ ಪೈ ಅನ್ನೋದು ಒಂದು ಆಲ್ಫಾಬೆಟಿಕಲ್ ಲೆಟರ್. ಇದನ್ನು ಕಂಡುಹಿಡಿದಿದ್ದು ಅವರಾಗಿರೋದ್ರಿಂದ ಸೊ ಅದಕ್ಕೆ ಪೈ ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ದಿಸ್ ಈಸ್ ಆಲ್ ಅಬೌಟ್ ಹೌ ವಿ ಗೆಟ್ ಪೈ ವ್ಯಾಲ್ಯೂ. ಓಕೆ, ಸೊ ಗೋಯಿಂಗ್ ಫಾರ್ವರ್ಡ್ ನನ್ನ ಚಾನಲಿಂದ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ. ಮೇನ್ಲಿ ಫೋಕಸಿಂಗ್ ಆನ್ ಲೈಕ್ 10ನೇ ತರಗತಿ ಮ್ಯಾಥ್ಸ್ ಕ್ಲಾಸ್ ಏನಿದೆ ಎಲ್ಲ ಚಾಪ್ಟರ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ವೀಕೆಂಡ್ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಇಷ್ಟನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.